ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಚಾಮುಂಡಿ ದೇವಿ ದಲಿತ ಮಹಿಳೆ ಹೂ ಮುಡ್ಸಕ್ ಹೋದ್ರೆ ಬೇಡ ಅಂತ ಅವ್ರನ್ನ ತಳ್ಳುತ್ತಾ, ದೇವರಿಗೆ ಇಲ್ಲದ ಭೇದ ನಿಮ್ಮೊಳಗಡೆ ಅದು ಎಷ್ಟು ವಿಷ ತುಂಬಿಕೊಂಡಿದೆ ಅಲ್ವಾ. ಹಿಂದೂ ನಾವೆಲ್ಲ ಒಂದು, ಎಲೆಕ್ಷನ್ ಬಂದಾಗ ಮಾತ್ರ ಓಟ್ ಬೇಕಾಗುತ್ತಲ್ಲ ಅವಾಗ ಹಿಂದೂ ನಾವೆಲ್ಲ ಒಂದೇ, ಬ್ರಾಹ್ಮಣ ವೇಶ್ಯ ಕ್ಷತ್ರಿಯ ಶೂದ್ರ ದಲಿತ ನಾವೆಲ್ಲ ಒಂದು, ಹಿಂದೂ ನಾವೆಲ್ಲ ಒಂದು. ಮುಸಲ್ಮಾನರ ವಿರುದ್ಧ ಏನಾದ್ರು ಗಲಾಟೆ ಮಾಡಬೇಕು ಅಂದಾಗ ಹಿಂದೂ ನಾವೆಲ್ಲ ಒಂದು, ಕೊಲೆ ಮಾಡೋದಕ್ಕೆ ಕೊಲೆ ಆಗೋದಕ್ಕೆ ಬೇಕು, ಹಿಂದೂ ನಾವೆಲ್ಲ ಒಂದು, ಕೊಲೆ ಆಗೋದಕ್ಕೆ ಕೊಲೆ ಮಾಡೋದಕ್ಕೆ ಈ ಶೂದ್ರ ಹುಡುಗರು ಬೇಕು, ಈ ದಲಿತ ಹುಡುಗರು ಬೇಕು, ಕಲ್ಲು ಹೊಡೆಯೋದಕ್ಕೆ ಕಲ್ಲು ಹೊಡೆಸ್ಕೊಳ್ಳೋದಕ್ಕೆ, ಬದುಕು ಸರ್ವನಾಶ ಮಾಡಿಕೊಳ್ಳೋದಕ್ಕೆ, ನಿಮ್ಮ ಸಾಮ್ರಾಜ್ಯವನ್ನು ಹೊರೋದಕ್ಕೆ, ನಿಮ್ಮ ಸಾಮ್ರಾಜ್ಯಕ್ಕೋಸ್ಕರ ಬಲಿ ಆಗೋದಕ್ಕೆ, ಬಲಿದಾನ ಮಾಡೋದಕ್ಕೆ ಈ ಹುಡುಗರು ಬೇಕು. ಆ ಕಾರಣಕ್ಕೆ ಹಿಂದೂ ನಾವೆಲ್ಲ ಒಂದು. ಹಲೋ ನಮಸ್ಕಾರ, ಬಸನಗೌಡ ಪಾಟೀಲ್ ಯತ್ನಾಳ್, ಹಿಂದೂ ನಾವೆಲ್ಲ ಒಂದು ಸ್ಪೆಷಲಿಸ್ಟ್ ಯತ್ನಾಳ್. ಹಿಂದೂ ಹುಳಿ ಅಲ್ಲ, ಹುಳಿ ಈ ಹುಳಿ ಹಿಂಡ ಕೆಲಸ ಮಾಡ್ತಾನಲ್ಲ ಅವರಿಗೆ ಅವನು ಸಿಕ್ಕಾಪಟ್ಟೆ ಹುಳಿ ಕಣ ಅಂತ ಹೇಳ್ತೀವಿ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಳಿ, ನಾಟ್ ಹುಲಿ. ವಿಷಯ ಗೊತ್ತಾಗ್ತಿದ್ಯಾ ಏನು ಹೇಳ್ತಾ ಇದ್ದೀನಂತ? ಇವರು ಮುಸಲ್ಮಾನರ ವಿರೋಧಿಗಳಲ್ಲ ರೀ, ಇವರು ಕೇವಲ ಮುಸಲ್ಮಾನರ ವಿರೋಧಿಗಳಲ್ಲ. ಇವರು ಮುಸಲ್ಮಾನರನ್ನು ತೋರಿಸಿ ಈ ದೇಶದ ಮೂಲ ನಿವಾಸಿಗಳಾದ ದಲಿತರು, ಆದಿವಾಸಿಗಳು, ಶೋಷಿತರು, ಮಹಿಳೆಯರು ಇವರೆಲ್ಲರ ವಿರೋಧಿಗಳಿರು. ತಮ್ಮ ಸರ್ವೈವಿಗೋಸ್ಕರ ಮುಸಲ್ಮಾನರನ್ನ ಬೈದು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾರೆ. ಆದರೆ ಆಂತರ್ಯದಲ್ಲಿ ಇರೋದು ವಿಷ 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 ವಿಷ. ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸನಾತನ ಧರ್ಮದವರು ಮಾತ್ರ ತಾಯಿ ಚಾಮುಂಡಿಗೆ ಹೂ ಮುಡಿಸಬೇಕು, ಒಬ್ಬ ದಲಿತ ಮಹಿಳೆಗೂ ಅವಕಾಶ ಇಲ್ಲ. ಬಾನು ಮುಷ್ತಾಕ್ ಈ ಸಲ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋ ವಿಚಾರ ಸರ್ಕಾರ ಪ್ರಕಟ ಮಾಡಿದ ಕೂಡಲೇ ಶುರು ಆಯ್ತು ನೋಡಿ ಇವ್ರದ್ದೆಲ್ಲ ಗಾಂಚಲಿ ಮತ್ತು ಗಲಾಟೆಗಳು. ನಿನ್ನೆ ಮನೇಶ ಪ್ರತಾಪ್ ಸಿಂಹನಿಗೆ ಹೈಕೋರ್ಟ್ ಕ್ಯಾಕರ್ಸ್ ಉಗ್ದಿದೆ. ಸರ್ಕಾರ ಸರಿಯಾದ ತೀರ್ಮಾನವನ್ನು ತಗೊಂಡಿದೆ, ಅವರೇನು ತಪ್ಪು ತೀರ್ಮಾನಗಳನ್ನು ಮಾಡಿಲ್ಲ. ದಸರಾ ನಾಡ ಹಬ್ಬ ಜಾತ್ಯತೀತ ಹಬ್ಬ, ಇದು ಧಾರ್ಮಿಕ ಹಬ್ಬವಲ್ಲ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಲಿ, ಅದು ಸರಿಯಾಗಿದೆ ಸರ್ಕಾರದ ತೀರ್ಮಾನ ಅಂತ ಹೇಳ್ಬಿಟ್ಟು ಪ್ರತಾಪ್ ಸಿಂಹ ಏನು ಮಾತಾಡ್ದ ಹಾಗೆ ಬದಿ ಕೂರ್ಸಾಯ್ತು. ಆದರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಗಾಂಚಲಿ ಯಾಕೋ ಕಡಿಮೆ ಆಗ್ತಾ ಇಲ್ಲ. ಈತ ಬಾನು ಮುಷ್ತಾಕ್ ಅಥವಾ ಮುಸಲ್ಮಾನರನ್ನ ವಿರೋಧಿಸ್ಕೊಂಡೇ ಬಂದಂಥ ವ್ಯಕ್ತಿ. ಈ ವ್ಯಕ್ತಿಯಿಂದ ಮುಸಲ್ಮಾನರು ಒಳ್ಳೆ ಪಾಠವನ್ನಾಗಲಿ ಒಳ್ಳೆ ನೀತಿಯನ್ನಾಗಲಿ ಕೇಳುವಂತಹ ಸಂದರ್ಭ ಬರೋದಿಲ್ಲ. ಅಂತಹ ದರಿದ್ರ ಕೂಡ ಆ ಸಮುದಾಯಕ್ಕಿಲ್ಲ. ಯತ್ನಾಳ್ ಹತ್ರ ಏನೋ ನೀತಿ ಕೇಳೋದು, ಹೊಲಸು ಬಾಯಿ ಯತ್ನಾಳ್ ಅಂತಾನೆ ಮಾತಾಡ್ಕೊಂಡು ಬಂದ್ವಿ. ಬರೀ ದ್ವೇಷ ದ್ವೇಷ ದ್ವೇಷ. ನನ್ನ ಮೇಲೆ 80 ಕೇಸ್ ಇದೆ, ನನ್ನ ಮೇಲೆ 80 FIR ಇದೆ ಅಂತ ಹೇಳಿ ದೊಡ್ಡ ಸಾಧನೆ ಮಾಡಿದ ರೀತಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಅದನ್ನ ಬಂಧಿಸಿಲ್ಲ ಮಾತ್ರ ಸರ್ಕಾರ ಇದೆಯಲ್ಲ, ಅಮಾಯಕರಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಒಂದು ನ್ಯಾಯ. ಬಟ್ ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟೇ ಇಲ್ಲ. ಸಂವಿಧಾನಬದ್ಧವಾಗಿದ್ದೀವಿ ಅಂತ ಸಂವಿಧಾನ ತೋರಿಸ್ಕೊಂಡೇ ಹೋಗ್ತದೆ ಈ ಕಾಂಗ್ರೆಸ್ಸು. ಆದರೆ ಸಂವಿಧಾನ ಬದ್ಧವಾಗಿ ಯತ್ನಾಳಿನ ಗಾಂಚಲಿ ಕೋಮು ವಿಷಪೂರಿತ ಭಾಷಣಗಳು ಮಿತಿ ಮೀರಿದ್ರು ಕೂಡ ಕೇಸ್ ಹಾಕ್ತಾರೆ, ಅರೆಸ್ಟ್ ಮಾಡಲ್ಲ. ಹಾಗಾಗಿನೇ 80 ಆಯ್ತು, ಇನ್ನು 180 ಹಾಕಳ್ರಯ್ಯ ಅನ್ನೋ ಆ್ಯಂಗಲ್ನಲ್ಲಿ ಬೀಡು ಬೀಸಾಗಿ ಮತ್ತೆ 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 ಸಮಾಜದ ಶಾಂತಿ ಕದಡುವಂಥ ಪ್ರಯತ್ನವನ್ನೇ ಯತ್ನಾಳ್ ಮಾಡ್ತಾನೆ ಬಂದಿದ್ದಾನೆ. ಈಗ ಈತ ಮುಸಲ್ಮಾನರ ವಿರೋಧಿ ಅಲ್ಲ, ಮುಸಲ್ಮಾನರನ್ನ ವಿರೋಧಿಸೋದು ಕೇವಲ ನೆಪ ಮಾತ್ರ ಇವನಿಗೆ. ಇವನ ಆಂತರ್ಯದಲ್ಲಿರುವಂಥ ವಿಷ ಈ ದೇಶದ ಮೂಲ ನಿವಾಸಿಗಳ, ಈ ದೇಶದ ದಲಿತರ ವಿರುದ್ಧ ಅನ್ನೋದು ಸಾಬೀತಾಗಿದೆ. ಕ್ಷಮೆ ಯಾಕೆ ಕೇಳ್ಬೇಕ್ರಿ? ಏನು ಕೆಲಸ ಇಲ್ಲ ನನಗೆ. ನಾನು ಒಮ್ಮೆ ಮಾತಾಡಿದ್ರೆ ಹೊಳೆ ತಗೋದಿಲ್ಲ ಎಂದು ವಾಪಸ್ ತಗೋದು. ರಾತ್ರಿ ನಿಷೇಧಾಗ ಮಾತಾಡಿ ಬೆಳಿಗ್ಗೆ ಮಾಧ್ಯಮಗಳು ತಿರುಚಿದ್ದಾವೆ. ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ನನ್ನ ರಾಜಕೀಯ ಮುಗಿಸ್ಲಿಕ್ಕೆ ಅಂತ ಎಲ್ಲ ನಾಟಕ ಕಂಪನಿ ಏನಿಲ್ಲ. ಏನಿರ್ತದೆ ನೀವು ಮಾತ್ರ. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು. ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು
ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ. ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳಿಗೆ ಕೂಡ ನಾವು ಹೂ ಮುಡಿಸ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಚಾಮುಂಡಿ ದೇವಿಗೆ ಹೂ ಮುಡಿಸೋದು ಕೇವಲ ಸನಾತನ ಧರ್ಮದ ಮಹಿಳೆಗೆ ಸಂಬಂಧಪಟ್ಟ ವಿಚಾರ, ಸನಾತನ ಧರ್ಮದವರಿಗೆ ಸಂಬಂಧಪಟ್ಟಂಥ ವಿಚಾರ. ದಲಿತ ಮಹಿಳೆಗೂ ಅವಕಾಶ ಇಲ್ಲ, ದಲಿತ ಮಹಿಳೆಗೂ ಅವಕಾಶ ಇಲ್ಲ. ಹೀಗಿದ್ದಾಗ ಮುಸಲ್ಮಾನರಿಗೆ ಅವಕಾಶ ಕೊಟ್ಟರೆ ಬಿಟ್ಬಿಡ್ತೀವಾ, ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರನ್ನು ವಿರೋಧಿಸೋ ಬರದಲ್ಲಿ ದಲಿತರ ಮೇಲೆ ತನ್ನ ಒಪಿನಿಯನ್ ಏನಿದೆ ಅನ್ನೋದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್ ಆ ಮನಸ್ಥಿತಿ ಮತ್ತೆ 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 ಸಾಬೀತು ಮಾಡುತ್ತಿದೆ, ತೋರಿಸುತ್ತಿದೆ. ಅರ್ಥ ಮಾಡ್ಕೊಳ್ಳಿ. ಮುಸಲ್ಮಾನರು ಇವರಿಗೆ ನೆಪ ಮಾತ್ರ. ಇವರ ಅಸಲಿ ಉದ್ದೇಶ ಇವರು ಕಲ್ಲು ಹೊಡಿಬೇಕು ಅಂತ ಹೊರಟಿರೋದೇ ದಲಿತರ ಮೇಲೆ. ಗುರಾಣಿ ಅಂತಿರುವ ಮುಸಲ್ಮಾನರನ್ನ ಇವರು ನೇರವಾಗಿ ಟೀಕಿಸ್ತಾರೆ, ದ್ವೇಷ ಮಾಡ್ತಾರೆ. ಇವ್ರ ಗುರಿ ಇರೋದು ತಡೆಗೋಡೆ ಅಲ್ಲ, ತಡೆಗೋಡೆ ಆಚೆ ಇರುವಂಥ ದಲಿತರು ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತು ಮಾಡಿದ್ದಾರೆ. ಗುಲಾಮಗಿರಿಯಲ್ಲಿ ಶಾಶ್ವತವಾಗಿ ಅವರನ್ನು ಇಡಬೇಕು, ಅವರಲ್ಲಿ ಎಚ್ಚರಿಕೆ ಬರ್ತಾ ಇದೆ. ಅದಕ್ಕೆ ಇಂಥ ಸಮುದಾಯಗಳು ಕಾರಣ ಕೂಡ ಆಗ್ತಾ ಇದೆ. ಅಷ್ಟೇ ಇವರ ಒಳಗಡೆ ಇರುವಂತಹ ದ್ವೇಷದ ಮತ್ತು ದುರುದ್ದೇಶದ ವಿಚಾರಗಳು. ಯತ್ನಾಳ್ ಶ್ರೀಗಂಧದ ಅರಮನೆ ಕತೆ ಗೊತ್ತಾ? 19ನೇ ಶತಮಾನದಲ್ಲಿ ಮೈಸೂರಿನ ಶ್ರೀಗಂಧದ ಅರಮನೆಗೆ ಬೆಂಕಿ ಬಿದ್ದಾಗ ಆ ಬೆಂಕಿಯನ್ನು ನಂದಿಸಿದ್ದು ದಲಿತರು ಮತ್ತು ಅವ್ರ ಜೊತೆ ಮುಸಲ್ಮಾನರು. ದಲಿತರ ಪಾತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಶ್ರೀಗಂಧದ ಅರಮನೆಗೆ ಬೆಂಕಿ ಬಿದ್ದಾಗ ಬೆಂಕಿ ಆರಿಸಿದ್ರಲ್ಲಿ ಅವರ ಪಾತ್ರ ಹೆಚ್ಚು ಕಮ್ಮಿ. ಅವತ್ತು ಮೈಸೂರಿನ ರಾಜಕುಮಾರನ ಪ್ರಾಣ ಆಹುತಿ ಆಗಬೇಕಾಗಿತ್ತು, ಆದರೆ ಅದನ್ನು ತಡೆದಿದ್ದು ದಲಿತರು, ಅವರ ಜೊತೆ ಮುಸಲ್ಮಾನರು. ಇವತ್ತು ಅದೇ ಮೈಸೂರು ದಸರಾ, ರಾಜ ಪರಂಪರೆಯ ದಸರಾ ಇವತ್ತು ನಾಡ ಹಬ್ಬವಾಗಿ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಆ ದಸರಾಕ್ಕೆ ಚಾಮುಂಡಿ ದೇವಿಗೆ ದಲಿತ ಮಹಿಳೆ ಹೂ ಮುಡಿಸ್ಬಾರ್ದ? ಚಾಮುಂಡಿ ದೇವಿ ದಲಿತ ಮಹಿಳೆ ಹೂ ಮುಡ್ಸಕ್ಕೆ ಹೋದ್ರೆ ಬೇಡ ಅಂತ ಅವರನ್ನು ತಳ್ಳುತ್ತಾ? ದೇವರಿಗೆ ಇಲ್ಲದ ಭೇದ ನಿಮ್ಮೊಳಗಡೆ ಅದು ಎಷ್ಟು ವಿಷ ತುಂಬಿಕೊಂಡಿದೆ ಅಲ್ವಾ? ಹಿಂದೂ ನಾವೆಲ್ಲ ಒಂದು, ಎಲೆಕ್ಷನ್ ಬಂದಾಗ ಮಾತ್ರ ವೋಟ್ ಬೇಕಾಗುತ್ತಲ್ಲ, ಅವಾಗ ಹಿಂದೂ ನಾವೆಲ್ಲ ಒಂದೇ. ಬ್ರಾಹ್ಮಣ, ವೇಶ್ಯ, ಕ್ಷತ್ರಿಯ, ಶೂದ್ರ, ದಲಿತ ನಾವೆಲ್ಲ ಒಂದು, ಹಿಂದೂ ನಾವೆಲ್ಲ ಒಂದು. ಮುಸಲ್ಮಾನರ ವಿರುದ್ಧ ಏನಾದರೂ ಗಲಾಟೆ ಮಾಡಬೇಕು ಅಂದಾಗ ಹಿಂದೂ ನಾವೆಲ್ಲ ಒಂದು. ಕೊಲೆ ಮಾಡೋದಕ್ಕೆ, ಕೊಲೆ ಆಗೋದಕ್ಕೆ ಬೇಕು, ಹಿಂದೂ ನಾವೆಲ್ಲ ಒಂದು. ಕೊಲೆ ಆಗೋದಕ್ಕೆ, ಕೊಲೆ ಮಾಡೋದಕ್ಕೆ ಈ ಶೂದ್ರ ಹುಡುಗರು ಬೇಕು, ಈ ದಲಿತ ಹುಡುಗರು ಬೇಕು. ಕಲ್ಲು ಹೊಡೆಯೋದಕ್ಕೆ, ಕಲ್ಲು ಹೊಡೆಸ್ಕೊಳ್ಳೋದಕ್ಕೆ, ಬದುಕು ಸರ್ವನಾಶ ಮಾಡಿಕೊಳ್ಳೋದಕ್ಕೆ, ನಿಮ್ಮ ಸಾಮ್ರಾಜ್ಯವನ್ನು ಹೊರೋದಕ್ಕೆ, ನಿಮ್ಮ ಸಾಮ್ರಾಜ್ಯಕ್ಕೋಸ್ಕರ ಬಲಿ ಆಗೋದಕ್ಕೆ, ಬಲಿದಾನ ಮಾಡೋದಕ್ಕೆ ಈ ಹುಡುಗರು ಬೇಕು. ಆ ಕಾರಣಕ್ಕೆ ಹಿಂದೂ ನಾವೆಲ್ಲ ಒಂದು. ಆದರೆ ಕೆಲವು ವಿಚಾರ ಅಂತ ಬಂದಾಗ ಅದು ದಲಿತ ಮಹಿಳೆ ಚಾಮುಂಡಿ ದೇವಿಗೆ ಹೂ ಮುಡಿಸುವಂತಿಲ್ಲ, ಅದು ಸನಾತನ ಧರ್ಮಕ್ಕೆ ಸೇರಿದವರು ಮಾತ್ರ ಮಾಡಬೇಕು. ಎಲೆಕ್ಷನ್ ಬಂದರೆ ಹಿಂದೂ ನಾವೆಲ್ಲ ಒಂದು. ಮುಸ್ಲಿಂ ವಿರುದ್ಧ ಗಲಾಟೆ ಮಾಡ್ಬೇಕಂದ್ರೆ ಹಿಂದೂ ನಾವೆಲ್ಲ ಒಂದು. ಕ್ರೈಸ್ತರ ವಿರುದ್ಧ ಗಲಾಟೆ ಮಾಡ್ಬೇಕಂದ್ರೆ ಹಿಂದೂ ನಾವೆಲ್ಲ ಒಂದು. ದೇವರ ದೇವಸ್ಥಾನ ಅಂತ ಬಂದರೆ ನೀನು ದಲಿತ, ನೀನು ಬ್ರಾಹ್ಮಣ, ನೀನು ಲಿಂಗಾಯತ, ನೀನು ಕುರುಬ, ನೀನು ಇನ್ನೊಂದು, ನೀನು ಮಗದೊಂದು, ನೀನು ಮತ್ತೊಂದು. ವಾವ್ ವಾವ್, ಸರಿ ಮಾಡ್ಕೊಳ್ರಪ್ಪ ಫಸ್ಟು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಈ ಮನಸ್ಥಿತಿಗಳ ಬಗ್ಗೆ ಎಚ್ಚರ ವಹಿಸಬೇಕಾದವ್ರು ಯಾರು? ನೀವುಗಳೇ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಬ್ರಾಹ್ಮಣರ ತಟ್ಟೆ ಇಡ್ಲಿ ಹೋಟ್ಲು ಕಾಣಿಸುತ್ತೆ, ಲಿಂಗಾಯತರ ಖಾನಾವಳಿ ಕಾಣಿಸುತ್ತೆ, ಮುಸಲ್ಮಾನರ ಅಂಬೂರು ಬಿರಿಯಾನಿ ಕೂಡ ನಾನು ನೋಡಿದ್ದೀನಿ, ಗೌಡ್ರ ಮುದ್ದೆ ಊಟ ಹೋಟ್ಲು ಕೂಡ ನೋಡಿದ್ದೀನಿ. ದಲಿತರ ತಟ್ಟೆ ಇಡ್ಲಿ ಹೋಟೆಲ್, ದಲಿತರ ಕಾಲ್ ಸೂಪ್ ಹೋಟೆಲ್, ದಲಿತರ ಖಾನಾವಳಿ ಯಾವುದೂ ಕೂಡ ನನಗೆ ವಿತ್ ಬೋರ್ಡ್, ವಿತ್ ಐಡೆಂಟಿಟಿ ಕಾಣಿಸಲ್ಲ. ಯಾಕಂದ್ರೆ ಕಾಣಿಸಕ್ ಬಿಡಲ್ಲ, ಹಾಕಕ್ ಬಿಡಲ್ಲ, ಪ್ರೋತ್ಸಾಹ ಕೊಡಲ್ಲ, ಬೆನ್ ತಟ್ಟಲ್ಲ. ಎಲೆಕ್ಷನ್ ಬಂದ್ರೆ ಮಾತ್ರ, ಲಾಭ ಇದ್ರೆ ಮಾತ್ರ ಹಿಂದೂ ನಾವೆಲ್ಲ ಒಂದು. ಇಲ್ಲ ಅಂದ್ರೆ ನೀನು ದಲಿತ, ನಾನು ಬ್ರಾಹ್ಮಣ, ಅವನು ಲಿಂಗಾಯತ, ಅವನು ಕುರುಬ, ಅವನು ಇನ್ನೊಂದು. ಕೆಲವು ಈ ಥರದ ಸ್ವಾರ್ಥ ರಾಜಕಾರಣಿಗಳಿಂದ, ಕೆಲವು ಇಂಥ ಹೇಸಿಗೆ ರಾಜಕಾರಣಿಗಳಿಂದ ಸಮಾಜದಲ್ಲಿರುವಂಥ ತಾರತಮ್ಯ ಹೋಗ್ತಾ ಇಲ್ಲ.
ಸಮಾಜದಲ್ಲಿರುವಂಥ ತಾರತಮ್ಯ ನೀಗಬೇಕು ಅಂದರೆ ಇಂತಹ ಹೊಲಸು ನಾಯಕತ್ವವನ್ನು ಮುಗಿಸ್ಬೇಕಾಗಿದೆ. ಮುಗಿಸೋದಂದ್ರೆ ಏನು? ರಾಜಕೀಯವಾಗಿ ಅವರಿಗೆ ವಿರಾಮವನ್ನು ಕೊಟ್ಟು ಸೋಲಿಸಿ ಮನೇಲಿ ಕೂರಿಸ್ಬೇಕಾಗಿದೆ. ಇವರು ಇನ್ನೊಂದು ಧರ್ಮವನ್ನು, ಇನ್ನೊಂದು ಪದ್ಧತಿಯನ್ನು, ಇನ್ನೊಂದು ಸಂಪ್ರದಾಯವನ್ನು ತೋರಿಸಿ ನಿಮ್ಮನ್ನು ಎತ್ತುಕಟ್ಟ ಕೆಲಸವನ್ನು ಮಾಡ್ತಾರೆ. ತಮ್ಮ ಲಾಭಕ್ಕೋಸ್ಕರ ಇಂದು ನಾವೆಲ್ಲ ಒಂದು ಅಂತಾರೆ. ಅಸಲಿ ವಿಚಾರ ಅಂತ ಬಂದಾಗ, ಬುಡಕ್ಕೆ ಬಂದಾಗ, ಸಂಪ್ರದಾಯ ಅಂತ ಬಂದಾಗ, ದೇವಸ್ಥಾನ ಅಂತ ಬಂದಾಗ ದೇವರಿಗೆ ಇಲ್ಲದಂತಹ ಭೇದ ಭಾವಗಳನ್ನು ಮಾಡಿ ನೀನು ದಲಿತ, ನೀನು ಚಾಮುಂಡಿ ದೇವಿಗೆ ಹೂ ಮುಡಿಸುವಂತಿಲ್ಲ ಅಂತ ಹೇಳ್ಬಿಟ್ಟು ದೂರ ಇಟ್ಟು ನೀನೊಬ್ಬ ದಲಿತ ಅಂತ ಹೇಳ್ಬಿಟ್ಟು ಮತ್ತೆ ಪದೇ ಶೋಷಣೆ ಮತ್ತು ಅಪಮಾನಗಳನ್ನು ಮಾಡ್ತಾ ಇರ್ತಾರೆ. ಇವ್ರ ಬಗ್ಗೆ ನಿಮ್ಗೆ ಎಚ್ಚರ ಇರಬೇಕು. ಇವರ ಕೋಮು ಪ್ರಚೋದನಕಾರಿ ಭಾಷಣಗಳಿಗೆ ಮರಳಾಗಿ ಚಪ್ಪಾಳೆ ತಟ್ಟಿ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಮುಂದಾಗೋದಲ್ಲ. ಇಂತಹ ಅವಿವೇಕಿ ರಾಜಕಾರಣಿಗಳ ಬಗ್ಗೆ, ಇಂತಹ ಅವಿವೇಕಿ ಹೊಲಸು ಬಾಯಿಗಳ ಬಗ್ಗೆ ಎಚ್ಚರದಿಂದಿರಿ. ಈಗಲಾದರೂ ನಿಮಗೆ ವಾಸ್ತವ ಏನು ಅನ್ನೋದು ಅರ್ಥ ಆಗಿರುತ್ತೆ. ಪದೇ ಇದನ್ನು ಅವರು ತೋರಿಸ್ಕೊಡ್ತಾನೆ ಇರ್ತಾರೆ. ನೀವ್ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ, ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಆಗ್ತಿಲ್ಲ. ಯಾಕಂದರೆ ನಿಮಗೆ ಗುರಾಣಿಯಾಗಿ ನಿಂತಿರುವಂಥ ಮುಸಲ್ಮಾನರನ್ನ ಇವರು ದಾಳವಾಗಿ ಸಖತ್ತಾಗಿ ಬಳಸ್ಕೊತಿದ್ದಾರೆ. ಹಾಗಾಗಿ ನಿಮ್ಮ ಕಿವಿ ಮಂದವಾಗಿದೆ, ಕಣ್ಣು ಕುರುಡಾಗಿದೆ, ಆತ್ಮಸಾಕ್ಷಿ ಸತ್ತು ಹೋಗಿದೆ. ರಿಯಲೈಸ್ ಮಾಡ್ಕೊಳ್ಳಿ. ಅವರು ನಿಮ್ಮ ಬುಡದಲ್ಲೇ ನಿಂತಿರೋದು, ನಿಮ್ಮ ಬುಡವನ್ನೇ ಅವರು ಅಲ್ಲಾಡಿಸ್ತಾ ಇರೋದು. ನೀವೇ ಅವರ ಟಾರ್ಗೆಟ್, ಮುಸಲ್ಮಾನ ಅಲ್ಲ ಅಥವಾ ಯಾವುದೇ ಧರ್ಮದವನಲ್ಲ. ಬಿ ಅಲರ್ಟ್, ಟೇಕ್ ಕೇರ್. ನಮಸ್ಕಾರ. ನೀವು MBA ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಿಯರ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ, ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಟು ಕಂಪ್ಲೀಟ್ ಯುವರ್ ಮಾಸ್ಟರ್ಸ್ ಡಿಗ್ರಿ. ವರ್ಕ್ ಮಾಡಿ, ಸ್ಟಡಿ ಮಾಡಿ, ಆರ್ ವೈಲ್ ಯುವರ್ ಲ್ಯಾನ್ ಯು ಗೆಟ್ ಎ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಲಸ್ MBA ಡಿಗ್ರಿ ಟುಗೆದರ್. ಡಬಲ್ ಬೆನಿಫಿಟ್, ಡಬಲ್ ಗ್ರೋತ್. ಫ್ಯೂಚರ್ ಸೆಕ್ಯೂರ್ ಮಾಡಬೇಕಾ? ಜಾಯ್ನ್ ಅವರ್ ವರ್ಕ್ ಆ್ಯಂಡ್ ಸ್ಟಡಿ MBA ಟುಡೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.